ಅನುಶ್ರೀ ಮದುವೆ ಕುರಿತು ಶೀಘ್ರದಲ್ಲೇ ಸಂತಸದ ಸುದ್ದಿಯೊಂದು ಸಿಗಬಹುದು ಎಂಬ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಮಾತುಗಳ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನಗೆದ್ದ ಚೆಲುವೆ ಅನುಶ್ರೀ ಮದುವೆಯಾಗುವ ಹುಡುಗ ಯಾರು? ಕರಾವಳಿ ಬೆಡಗಿ ಸ್ಯಾಂಡಲ್ವುಡ್ನ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ಬಗ್ಗೆ ಆಗಾಗ ಅನೇಕ ಗಾಸಿಪ್ಗಳು ಹರಿದಾಡುತ್ತಲೇ ಇರುತ್ತವೆ. ಅನುಶ್ರೀ ಫ್ಯಾನ್ಸ್ ಕೂಡ ಅವರ ಮದುವೆ ನೋಡಲು ಕಾದು ಕುಳಿತಿದ್ದಾರೆ. ಈ ಕುತೂಹಲಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅನುಶ್ರೀ ಎಲ್ಲೇ ಹೋದ್ರೂ ಮದುವೆ ಯಾವಾಗ ಎಂದೇ ಕೇಳ್ತಾರೆ. ಇದಕ್ಕೀಗ ಉತ್ತರ ಸಿಗುವ ಸಮಯ ಹತ್ತಿರ ಬಂದಾಗಿದೆ. ಅನುಶ್ರೀ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಮದುವೆ ಬಗ್ಗೆ ಮಾತಾಡಿದ್ರು. ಅಲ್ಲದೆ ನಿರೂಪಕಿ ಅನುಶ್ರೀ ಮದುವೆ ಡೇಟ್ ರಿವೀಲ್ ಮಾಡುವ ಬಗ್ಗೆಯೂ ಹೇಳಿದ್ರು. ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯರಾದ ನಟಿ ನಯನ, ಸೂರಜ್, ಜಗ್ಗಾ ಹಾಗೂ ಗಿಲ್ಲಿ ಜೊತೆ ಅನುಶ್ರೀ ಚಾಟ್ ಶೋಗೆ ಬಂದಿದ್ರು. ಈ ವೇಳೆ ಅನುಶ್ರೀ ಮದುವೆ ಆದವರು ಒಂದ್ ಕಡೆ, ಮದುವೆ ಆಗದವರು ಇನ್ನೊಂದ್ ಕಡೆ ಚೆನ್ನಾಗಿ ಕುಳಿತಿದ್ದಾರೆ ಎಂದಾಗ ಗಿಲ್ಲಿ, ಅನುವಕ್ಕ ಮಧ್ಯದಲ್ಲಿ ಕುಳಿತ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆ ಅನುಶ್ರೀ ಫಿಕ್ಸ್ ಆಗ್ತಿದ್ದೇನೆ ಅಂತಾರೆ. ಈ ಚಾಟ್ ಶೋ ನಡೆದಿದ್ದು ಅಕ್ಟೋಬರ್ 2024ರಲ್ಲಿ. ಹೀಗಾಗಿ ಮುಂದಿನ ಫೆಬ್ರವರಿಯಲ್ಲಿ ಅಂದ್ರೆ 2025ರಲ್ಲಿ ಮದುವೆ ನಡೆಯಬಹುದಾ ಎಂದು ಸೂರಜ್ ಕೇಳ್ತಾರೆ. ಆಗ ಅನುಶ್ರೀ, ಇಲ್ಲ ಕಣ್ರೋ, ನಾನು ಅಪ್ಪು ಫ್ಯಾನ್, ಹೀಗಾಗಿ ಮಾರ್ಚ್ನಲ್ಲಿ ಮದುವೆ ಆಗಬಹುದು ಅಂತ ಹೇಳ್ತಾರೆ. ಈ ಮೂಲಕ ಶೀಘ್ರವೇ ಹಸೆಮಣೆ ಏರಲಿರುವ ಸುಳಿವನ್ನ ಅನುಶ್ರೀ ಆಗ್ಲೇ ನೀಡಿದ್ರು. ಮದುವೆ ಫಿಕ್ಸ್ ಆಗ್ತಿದೆ ಎಂಬ ಸಂಗತಿ ಬಿಚ್ಚಿಟ್ಟಿದ್ರು. ಇದೀಗ ಮಾರ್ಚ್ 17ರಂದು ಪುನೀತ್ ರಾಜ್ಕುಮಾರ್ ಜನ್ಮದಿನ ಹತ್ತಿರ ಬಂದೇ ಬಿಟ್ಟಿದೆ. ಅನುಶ್ರೀ ಮದುವೆ ಬಗ್ಗೆ ಯಾವ ಅಪ್ಡೇಟ್ ಕೊಡ್ತಾರೆ ಎಂದು ಜನ ಕಾಯ್ತಿದ್ದಾರೆ. ಅಪ್ಪು ಹುಟ್ಟುಹಬ್ಬದಂದು ಅನುಶ್ರೀ ಮದುವೆ ಡೇಟ್ ಹೇಳ್ತಾರಾ ಅಥವಾ ಮದುವೆ ಆಗುವ ಹುಡುಗನನ್ನು ಪರಿಚಯ ಮಾಡಿ ಕೊಡ್ತಾರಾ, ಇಲ್ಲವೇ ಅನುಶ್ರೀ ಮದುವೆಯೇ ನಡೀಲಿದೆಯಾ ಎಂಬ ಅನೇಕ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಓಡ್ತಿವೆ. ಎಲ್ಲದಕ್ಕೂ ಉತ್ತರ ಇದೇ ಮಾರ್ಚ್ 17ರಂದು ಸಿಗಲಿದೆ. ಅನುಶ್ರೀ ಮಂಗಳೂರು ಮೂಲದ ಟಿವಿ ಚಾನೆಲ್ ಒಂದರಲ್ಲಿ ಅಂತಾಕ್ಷರಿ ಶೋ ಮೂಲಕ ಟಿವಿ ಜರ್ನಿ ಶುರು ಮಾಡಿದ್ರು. ಬಳಿಕ ಈ ಟಿವಿಯ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್ ಕಾರ್ಯಕ್ರಮದ ಮೂಲಕ ಪ್ರಸಿದ್ಧರಾದ್ರು. ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿ ಜನಪ್ರಿಯರಾದ್ರು. ಜಿ ತಂಡದಲ್ಲಿ ಬಹುಕಾಲದಿಂದ ಇರುವ ಆಂಕರ್ ಅನು, ಸರಿಗಮಪ, ಡಾನ್ಸ್ ಕರ್ನಾಟಕ, ಡಾನ್ಸ್, ಕುಣಿಯೋಣು ಬಾರ, ಕಾಮಿಡಿ ಕಿಲಾಡಿ ಹೀಗೆ ಅನೇಕ ರಿಯಾಲಿಟಿ ಶೋಗಳನ್ನ ನಡೆಸಿಕೊಡ್ತಿದ್ದಾರೆ. ಇದೀಗ ಅನುಶ್ರೀ ಲಂಡನ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿನ ಫೋಟೋ, ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.